ಹಲೋ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಶ್ಮಿ. ಹಿರಿಯ ನಟಿ ಪದ್ಮಾ ಕುಮಟಾ ಯಾರಿಗೆ ಗೊತ್ತಿಲ್ಲ? ಅದೆಷ್ಟೋ ಚಿತ್ರಗಳಲ್ಲಿ ಪದ್ಮಾ ಕುಮಟಾ ನಟಿಸಿ ಎಲ್ಲರನ್ನ ರಂಜಿಸಿದ್ದಾರೆ. ಹಣೆಗೆ ದೊಡ್ಡದಾಗಿ ಕುಂಕುಮ ಇಟ್ಕೊಂಡು ಕಳೆಕಳೆಯಾಗಿ ಕಾಣಿಸ್ಕೊತಾ ಇದ್ದ ಪದ್ಮಾ ಕುಮಟಾ ಅವರು ಇನ್ನಿಲ್ಲ. ರಾಜ್ಯ ಪ್ರಶಸ್ತಿ ನಟಿ ಪದ್ಮಾ ಕುಮಟಾ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಚಿತ್ರೀಕರಣದ ವೇಳೆ ಹೃದಯಾಘಾತವಾಗಿದೆ. ಹಿರಿಯ ನಟಿ ಪದ್ಮಾ ಕುಮಟಾ ನಿಧನ ಹೊಂದಿದ್ದು, ಚೋಮನದುಡಿ, ದೇವತಾ ಮನುಷ್ಯ ಸೇರಿದಂತೆ ಸುಮಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದ ನಟಿ 30 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ರಂಗಭೂಮಿ ಮತ್ತೆ ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಕೋಟ್ಯಾಂತರ ಕನ್ನಡಿಗರಿಗೆ ಚಿರಪರಿಚಿತರಾಗಿದ್ದ ಹಿರಿಯ ನಟಿ ಪದ್ಮಾ ಕುಮಟಾ ಬೆಂಗಳೂರಿನಲ್ಲಿ ಮಾರ್ಚ್ 6ರಂದು ಸಂಜೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ನಿನ್ನೆ ತಾನೇ ಅಂದ್ರೆ ಸೋಮವಾರ ಶ್ರುತಿ ನಾಯ್ಡು ಅವರ ಮಹಾನದಿ ಸೀರಿಯಲ್ ಶೂಟಿಂಗ್ ಅಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಪದ್ಮಾ ಕುಮಟಾ ಅವ್ರಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದ್ದು ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಂಜೆ ನಿಧನರಾಗ್ತಾರೆ. ನಮ್ಮ ಒನ್ ಇಂಡಿಯಾದೊಂದಿಗೆ ಮಾತನಾಡಿದ ನಟ ಮಂಡ್ಯ ರಮೇಶ್ ಹಿರಿಯ ನಟಿ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಚೋಮನದುಡಿ ಚಿತ್ರದ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದ ಪದ್ಮಾ ಕುಮಟಾ ಇತ್ತೀಚಿನ ಕೆಲ ವರ್ಷಗಳಿಂದ ಕಿರುತೆರೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೋತಾ ಇದ್ರು. ದೇವ್ರು ಪದ್ಮಾ ಕುಮಟಾ ಅವರ ಆತ್ಮಕ್ಕೆ ಶಾಂತಿಯನ್ನ ನೀಡ್ಲಿ ಅಂತ ನಾವು ಕೂಡ ಬೇಡ್ಕೋತೀವಿ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂಡ್ ಈ ನಮ್ಮ ವಿಡಿಯೋನ ಮರೀದೆ ಲೈಕ್ ಮಾಡಿ ಅಂಡ್ ಶೇರ್ ಕೂಡ ಮಾಡಿ.